ಕರ್ತನಲ್ಲಿ ನನ್ನ ಪ್ರಿಯರೇ, ನಾವು ಈ ದಿನದ ದೈವ ಸಂದೇಶ ನಾವು ಕೇಳಲು ಹೋಗ್ತಾ ಇದ್ದೇವೆ. ಈ ದಿನದ ದೈವ ಸಂದೇಶಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ಭಾಗವು ಶ್ರೀ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 42 ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಮೊದಲು ಇಂಗ್ಲೀಷ್ ಭಾಷೆಯಲ್ಲಿ ಓದಲ್ಪಡ್ತದೆ, ಅದಾದ ನಂತರ ಕನ್ನಡ ಭಾಷೆಯಲ್ಲಿ ಓದಿಕೊಳ್ಳೋಣ. ಇಂಗ್ಲೀಷ್ ಭಾಷೆಯಲ್ಲಿ ಮತ್ತು ಕನ್ನಡ ಭಾಷೆಯಲ್ಲಿ 2 ಭಾಷೆಗಳಲ್ಲಿ ನಾವು ವೇದ ಪಾರಾಯಣ ಮಾಡಿಕೊಳ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 42. For today's meditation, the scripture portion is taken from Gospel according to St. Luke, chapter 10, verse 38 to 42. Martha and Mary. Now as they went on their way, Jesus entered a village, and a woman named Martha welcomed him into her house. And she had a sister called Mary, who sat at the Lord's feet and listened to his teaching. But Martha was distracted with much serving. And she went up to him and said, Lord, do you not care that my sister has left me to serve alone? Tell her then to help me. But the Lord answered her, Martha, Martha, you are anxious and troubled about many things, but one thing is necessary. Mary has chosen the good portion, which will not be taken away from her. God bless these words. ಈ ದಿನದ ವೇದಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ಭಾಗವು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 42 ವಚನಗಳು. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 42 ವಚನಗಳು. ಮಾರ್ತಳು ಮರಿಯಳು ಎಂಬವರ ಮನೆಯಲ್ಲಿ ಯೇಸು ಇಳುಕೊಂಡದ್ದು. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನು ತನ್ನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯ ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿ ಆಕೆಗೆ, ಮಾರ್ತಳೆ, ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ದೇವರು ಓದಿರ್ತಕ್ಕಂಥ ಈ ಒಂದು ವಾಕ್ಯಗಳನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಮಾಡಿಕೊಳ್ಳೋಣ. ನಮ್ಮನ್ನು ಅತಿಯಾಗಿ ಪ್ರೀತಿಸಿಕೊಂಡು ಬಂದಂಥ ಅತಿ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧಾಸ್ತ್ರವನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ. ಈ ದಿನದಲ್ಲಿ ತಂದೆ, ನಿನ್ನ ವಾಕ್ಯಗಳನ್ನು ಓದಿ ಮನನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ವಾಕ್ಯ ಮುಖಾಂತರ ನಮ್ಮೊಂದಿಗೆ ಮಾತನಾಡು. ಈ ವಾಕ್ಯಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ನಿನ್ನ ಆತ್ಮೀಯ ಜ್ಞಾನವನ್ನು ನಮಗೆ ದಯಪಾಲಿಸಬೇಕೆಂದು ಬಿಡುತ್ತಾ ಇದ್ದೇವೆ. ನಿನ್ನ ಸಹಾಯವಿಲ್ಲದೆ ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಯೋಗ್ಯತೆ ನಮ್ಮಲ್ಲಿಲ್ಲ. ತಂದೆ, ನಿನ್ನ ಮುಂದೆ ನಾವು ನಮ್ರ ಹೃದಯದಿಂದ ನಾವು ನಿನ್ನ ಸಹಾಯವನ್ನು, ನಿನ್ನ ಪ್ರಸನ್ನತೆಯನ್ನು, ನಿನ್ನ ಆಶೀರ್ವಾದವನ್ನು, ನಿನ್ನ ನಡೆಸುವಿಕೆಯನ್ನು ನಾವು ಕೋರ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿನದ ವೇದ ದಿನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ಭಾಗವನ್ನು ಈಗಾಗಲೇ ನಾವು ಓದಿದ್ದೇವೆ. ಮತ್ತು ಈ ವೇದ ಭಾಗದಲ್ಲಿ ನಾವು ಮಾರ್ತಳು ಮರಿಯಳು ಎಂಬವರ ಮನೆಯಲ್ಲಿ ಯೇಸು ಹೇಳಿಕೊಂಡಿರ್ತಕ್ಕಂಥ ವಿಷಯವನ್ನು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಸಂಚಾರ ಮಾಡುತ್ತಾ ಮಾರ್ತಾ ಮತ್ತು ಮರಿಯಳು ಮತ್ತು ಲಾಜರಸ್ ಇರತಕ್ಕಂಥ ಆ ಹಳ್ಳಿಗೆ ಬಂದನು. ಮತ್ತು ಆ ದಿನದಲ್ಲಿ ಆ ಮನೆಯಲ್ಲಿ ಆತನು ಎಳೆದುಕೊಂಡಿರ್ತಕ್ಕಂಥ ವಿಷಯವನ್ನು ನೋಡ್ತಾ ಇದ್ದೇವೆ. ಆ ದಿನದಲ್ಲಿ ಯೇಸು ಮಾರ್ತಾ ಮರಿಯಳ ಜೊತೆಗೆ ಆತನು ಇಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ವಿಷಯಗಳು, ಆ ಒಂದು ಮನೆಯಲ್ಲಿ ಕೆಲವು ಘಟನೆಗಳಲ್ಲಿ ಘಟಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಮತ್ತು ಮಾರ್ತಾ ಮತ್ತು ಮರಿಯಳ ಮತ್ತು ಯೇಸು ಕ್ರಿಸ್ತನ ಈ ಒಂದು ಸಂಭಾಷಣೆ ಮುಖಾಂತರ ನಾವು ಕೆಲವು ವಿಷಯಗಳನ್ನು ನಾವು ಕಲಿತುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡೋಣ. आज के दिन यीशु मसीह
मार्था और मरिया के इस घर में जो बेड दिया है उस बेड के विषय में आज मनन करने जा रहे हैं। और यीशु मसीह और मार्था मरिया के साथ जो संभाषण हुआ है, जो बातचीत हुआ है, और उनके द्वारा आज हमारा वैयक्तिक जीवन के लिए सीखने के लिए ऐसे कई बातें हैं, और सारे बातों को आज इन वचनों के द्वारा हम सीखने के लिए हम प्रयास करेंगे। और तीनों का यानी कि यहाँ पर आप देखेंगे मार्था और मरिया, ये दोनों के विषय में आज सीखने के लिए हम कोशिश करेंगे। प्रभु यीशु मसीह मार्था और मरिया को और लाजरस को बहुत ही प्रेम करते थे, और लाजरस जो है, जो मार्था और मरिया के जो प्रिय भाई था, उनके साथ बहुत ही अच्छा स्नेह था और अच्छा बहुत ही क्लोज फ्रेंड था यीशु मसीह का। और हम देखेंगे उनके परिवार में जाकर उनके साथ अपने समय बिताया। उस वक्त यहाँ पर देखेंगे मार्था यीशु मसीह के पास आकर मरिया के बारे में कुछ कंप्लेंट्स दे रहे हैं कि यहाँ पर हम देखेंगे, ಇಲ್ಲಿ ನೋಡ್ತಾ ಇದ್ದೇವೆ, ಅಲ್ಲಿ ಮಾರ್ಥಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿ ಪಾದಗಳ ಬಳಿಯಲ್ಲಿ ಕೂತುಕೊಂಡಳು, ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಇಲ್ಲಿ ನೋಡ್ತಾ ಇದ್ದೇವೆ ಮಾರ್ತಾ ಮತ್ತು ಮರಿಯಳ ಇಬ್ಬರ ವಿಷಯದಲ್ಲಿ ನಾವು ಈ ದಿನದಲ್ಲಿ ಮನನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನೋಡ್ತಾ ಇದ್ದೇವೆ ಇಲ್ಲಿ ಮಾರ್ತಳ ವಿಷಯದಲ್ಲಿ, ಮಾತಾಡಾದ್ಮೇಲೆ ಮರಿಯಳ ವಿಷಯದಲ್ಲಿ ಸಹ ನಾವು ನೋಡೋಣ. ಮರಿಯಳು ಯೇಸು ಕ್ರಿಸ್ತನಿಗಾಗಿ ಆತನು ಸೇವೆ ಮಾಡ್ತಾ ಇದ್ದಳು, ಆದರೆ ಮಾರ್ತಳು ಯೇಸು ಕ್ರಿಸ್ತನೊಂದಿಗೆ ತನ್ನ ಸೇವೆಯಲ್ಲಿ ನಿರತಳಾಗಿದ್ದಳು ಅಂತ ನೋಡ್ತಾ ಇದ್ದೇವೆ. ಕೆಲವರು ಯೇಸು ಕ್ರಿಸ್ತನಿಗಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದನ್ನು ಮತ್ತು ಯೇಸು ಕ್ರಿಸ್ತನೊಂದಿಗೆ ಕೆಲಸ ಮಾಡ್ತಕ್ಕಂಥದ್ದು ಎರಡು ವಿಷಯಗಳು ಬೇರೆಯಾಗಿರ್ತಕ್ಕಂಥ ವಿಷಯ ನಾವು ನೋಡ್ತಾ ಇದ್ದೇವೆ. Martha was occupied for Christ, but Mary occupied with Christ. That is the difference. ಈ ಒಂದು ಇಬ್ಬರ ಒಂದು ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ವ್ಯತ್ಯಾಸವನ್ನು ನಾವು ಈ ದಿನದಲ್ಲಿ ನಾವು ಈ ವಾಕ್ಯದ ಮುಖಾಂತರ ನೋಡ್ತಾ ಇದ್ದೇವೆ. ಮತ್ತು ಮರಿಯಳು ಯೇಸು ಕ್ರಿಸ್ತನನ್ನು ಸಂತೋಷಪಡಿಸುವುದಕ್ಕಾಗಿ ಯೇಸು ಕ್ರಿಸ್ತನಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಸಿದ್ಧ ಮಾಡೋದಕ್ಕಾಗಿ ಅಡಿಗೆ ಮನೆಯಲ್ಲಿ ತಮ್ಮ ಸಮಯವನ್ನು ಕಳೀತಾ ಇದ್ದಳು. ಅಂದರೆ ಅಡಿಗೆ ಕೆಲಸ ಮಾರ್ತಳು ಬಹಳಷ್ಟು ಕಷ್ಟಪಟ್ಟು ಶ್ರದ್ಧೆ ವಹಿಸಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದಳು. ಆಕೆ ಮಾಡ್ತಕ್ಕಂಥ ಕೆಲಸ ಬಹಳಷ್ಟು ಕಷ್ಟಕರವಾಗಿರ್ಬೋದು, ಆದರೆ ಇಲ್ಲಿ ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನಿಗಾಗಿ ಆಕೆ ಶ್ರದ್ಧೆ ಪಡುವುದಕ್ಕಾಗಿ ಆಕೆ ಬಹಳಷ್ಟು ನೋಡ್ತಾ ಇದ್ದೇವೆ ಪ್ರಯಾಸಪಟ್ಟು ತನ್ನ ಕೆಲಸವನ್ನು ಮಾಡ್ತಾ ಇದ್ದಳು. ಯೇಸು ಕ್ರಿಸ್ತನನ್ನು ಆ ಮನೆಯಲ್ಲಿ ಇಳ್ಕೊಳ್ಳುವುದಕ್ಕಾಗಿ ಅನುಮತಿ ಕೊಟ್ಟಿರ್ತಕ್ಕಂಥ ವಿಷಯನು ಅಥವಾ ಇನ್ವೈಟ್ ಮಾಡಿರ್ತಕ್ಕಂಥ ವಿಷಯ ನೋಡೋದಾದರೆ, ಈ ವಿಷಯಗಳ ಮುಖಾಂತರ ಕಲಿತುಕೊಳ್ತಕ್ಕಂಥ ಮುಖ್ಯವಾದ ವಿಷಯ ನೋಡ್ತಾ ಇದ್ದೇವೆ. ಅವರು ಯೇಸು ಕ್ರಿಸ್ತನ ಬಹಳ ಅತಿಯಾಗಿ ಪ್ರೀತಿಸ್ತಾ ಇದ್ದರು. ಯೇಸು ಕ್ರಿಸ್ತನೊಂದಿಗೆ ಅವರ ಒಂದು ಒಳ್ಳೆಯ ಒಂದು ಸಂಬಂಧ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಅಂಥವ್ರು ಮಾತ್ರ ನಮ್ಮೊಂದಿಗೆ ನಮ್ಮ ಮನೆಯಲ್ಲಿ ಇಳ್ಕೊಳ್ಳಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ನನ್ನ ಪ್ರಿಯರೇ, ಈ ದಿನದಲ್ಲಿ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ಮಾರ್ತಾ ಮತ್ತು ಮರಿಯಳ ಈ ಒಂದು ಮನೆಯಲ್ಲಿ ಆತನು ಇಳ್ಕೊಂಡನು, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಸಹ ನಮ್ಮ ಜೀವನದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಆತನು ಇಳ್ಕೊಳ್ಳುವುದಕ್ಕಾಗಿ ಆತನು ಇಷ್ಟಪಡುವನಾಗಿದ್ದಾನೆ. ಆತನನ್ನು ಯಾವ ರೀತಿಯಲ್ಲಿ ಮಾರ್ತಳು ಮರಿಯಳು ಇನ್ವೈಟ್ ಮಾಡಿದ್ದಾರೋ ಅದೇ ರೀತಿಯಲ್ಲಿ ನಾವು ಸಹ ಯೇಸು ಕ್ರಿಸ್ತನ ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ಆತನನ್ನು ಇನ್ವೈಟ್ ಮಾಡ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಅಂತ ನೋಡ್ತಾ ಇದ್ದೇವೆ. ನಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳವನ್ನು ಕೊಡ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನೋಡ್ತಾ ಇದ್ದೇವೆ. ವಾಕ್ಯದಲ್ಲಿ ಹೇಳಲ್ಪಡ್ತದೆ, ಈಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ತನ್ನ ಬಾಗಿಲನ್ನು ತೆರೆಯುವುದಾದರೆ ನಾನು ಆತನೊಂದಿಗೆ ಬಂದು ಊಟ ಮಾಡುವೆನನು ಮತ್ತು ಅದೇ ರೀತಿಯಲ್ಲಿ ಆತ ನನ್ನೊಂದಿಗೆ ಊಟ ಮಾಡುವನೆಂಬುದಾಗಿ ಹೇಳಿರೋ ವಾಕ್ಯಗಳನ್ನು ನೋಡ್ತಾ ಇದ್ದೇವೆ. ಅದೇ ವಾಕ್ಯಗಳ ಅನುಸಾರವಾಗಿ ಆತನು ನಮ್ಮ ಹೃದಯದಲ್ಲಿ ಬಂದು, ನಮ್ಮ ಕುಟುಂಬದಲ್ಲಿ ಬಂದು, ನಮ್ಮ ಜೀವನದಲ್ಲಿ ಬಂದು ಆತನನ್ನು ಇಳ್ಕೊಳ್ಳುವುದಕ್ಕಾಗಿ ಆತನು ಪ್ರಯತ್ನ ಪಡ್ತಾ ಇದ್ದಾನೆ. ಪ್ರಿಯರನ್ನು ನೋಡ್ತಾ ಇದ್ದೇವೆ, ಮಾರ್ತಾ ಮತ್ತು ಮರಿಯಳ ಅವರಿಬ್ಬರು ಅಕ್ಕ ತಂಗಿಯರಾಗಿದ್ದಾಗಿಯೂ ಸಹ ಅವರ ಇಬ್ಬರ ಮಧ್ಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರುವುದನ್ನು ನೋಡ್ತಾ ಇದ್ದೇವೆ. ವಿಶೇಷವಾಗಿ ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಬಂದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನನ್ನು ನೋಡಿಕೊಳ್ಳುವುದಕ್ಕಾಗಿ ಮಾರ್ತಳು ಮನೆಯಲ್ಲಿ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಳು. ಆದರೆ ಮರಿಯಳು ಯೇಸು ಕ್ರಿಸ್ತನ ಪಾದಗಳಲ್ಲಿ ಕೂತ್ಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳೆಂಬುದಾಗಿ ವಾಕ್ಯಗಳನ್ನು ಬರೆದಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಪಾದಗಳಲ್ಲಿ ಕೂತ್ಕೊಂಡು ಮರಿಯಳು ಆತನ ವಾಕ್ಯವನ್ನು ಕೇಳ್ತಾ ಇದ್ದಳು, ಆದರೆ ಮಾರ್ತಳು ಅಡಿಗೆ ಮನೆಯಲ್ಲಿ ಭಾಳಷ್ಟು ಬ್ಯುಸಿಯಾಗಿರ್ತಕ್ಕಂಥ ಈ ಒಂದು ವಿಷಯ ನೋಡ್ತಾ ಇದ್ದೇವೆ.
ಕೇಳೋದಕ್ಕಾಗಿ ಎರಡು ವಿಷಯಗಳು ಬಹಳಷ್ಟು ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಿಷಯಗಳಾಗಿವೆ. ಆದರೆ ಬಹಳಷ್ಟು ಆತ್ಮೀಯ ಸತ್ಯಗಳನ್ನು ಈ ಒಂದು ವಾಕ್ಯದ ಮುಖಾಂತರ ನಾವು ಕಲಿಬೇಕಾಗಿರ್ತಕ್ಕಂಥ ವಿಷಯವಾಗಿದೆ. ಈಕೆಯು ಅಂದರೆ ಮಾರ್ತಳು ಯೇಸು ಕ್ರಿಸ್ತನನ್ನು ಸಂತೋಷಪಡಿಸುವುದಕ್ಕಾಗಿ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಸಿದ್ಧ ಮಾಡಿ ಯೇಸು ಕ್ರಿಸ್ತನಿಗೆ ಕೊಟ್ಟು ಸಂತೋಷಪಡಿಸುವುದಕ್ಕಾಗಿ ಆಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಸಂತೋಷಪಡಿಸುವುದಕ್ಕಾಗಿ ನಾವು ಎಷ್ಟೋ ವಿಧವಾದ ಕಾರ್ಯಗಳನ್ನು ನಾವು ಮಾಡುತ್ತೇವೆ. ಎಷ್ಟು ವಿಧವಾದ ನಮ್ಮ ಒಂದು ಸಭೆಗಳಲ್ಲಿ ಎಷ್ಟು ವಿಧವಾದ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೇವೆ, ಎಷ್ಟು ವಿಧವಾದ ನಾವು ಪ್ರಾಜೆಕ್ಟ್ಗಳನ್ನು ಮಾಡುವವರಾಗಿದ್ದೇವೆ. ವಿಧವಾದ ರೀತಿಯಲ್ಲಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾವು ಸಂತೋಷಪಡಿಸೋದಕ್ಕಾಗಿ ಸಭೆ ಮುಖಾಂತರವಾಗಲಿ ವೈಯಕ್ತಿಕ ಜೀವನದಲ್ಲಿ ಆಗಲಿ ನಾವು ಸಂತೋಷಪಡಿಸೋದನ್ನು ನೋಡ್ತಾ ಇದ್ದೇವೆ. ಈ ಒಳ್ಳೆ ಕಾರ್ಯಗಳು ಮಾಡ್ತಕ್ಕಂಥದ್ದೇನು ತಪ್ಪಲ್ಲ. ಆದರೆ ನೋಡ್ತಾ ಇದ್ದೇವೆ ಈಗ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆಕೆಯು ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಯೇಸು ಕ್ರಿಸ್ತನಿಗಿಂತ ಯೇಸು ಕ್ರಿಸ್ತನಿಗಾಗಿ ಸಿದ್ಧ ಮಾಡ್ತಕ್ಕಂಥ ಪದಾರ್ಥಗಳ ಮೇಲೆ ಆಕೆಯ ಒಂದು ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನಿಗಿಂತ ಯೇಸು ಕ್ರಿಸ್ತನಿಗಾಗಿ ಸಿದ್ಧ ಮಾಡ್ತಕ್ಕಂಥ ಆಹಾರದ ಮೇಲೆ ಆಕೆಗೆ ಬಹಳಷ್ಟು ಇಂಪಾರ್ಟೆಂಟ್ ಅಥವಾ ಆಕೆ ಬಹಳಷ್ಟು ಪ್ರಾಧಾನ್ಯತೆ ಕೊಟ್ಟಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. कि मेरी जो है यीशु मसीह का पैर के पास बैठकर यीशु मसीह के वचनों को सुन रहे थे, लेकिन मार्ता जो है भले ही वो जो अच्छे काम कर रहे थे यीशु मसीह के लिए काम कर रहे थे, लेकिन कि उनका पूरा ध्यान यीशु मसीह के ऊपर ना होते हुए उनका ध्यान संपूर्ण रीत से यीशु मसीह के लिए बनाने वाला इस भोजन के बारे में उनका ज़्यादा ध्यान था. लेकिन परमेश्वर का इच्छा है कि जो है यीशु मसीह के बारे में जो काम करने वाला हम लोग कई लोग के हमारे कलीसिया में हमारे जीवन में हम देखेंगे. कई बार हम जो है परमेश्वर को खुश करने के लिए हम जो है जैविक तरीके से हम लोग जो है हम लोग प्रयास करने की कोशिश करते हैं. और हम देखेंगे ये जो लोग जो हैं यानी कि मार्ता उन लोगों का साथ हम कंपेयर कर सकते हैं जो लोग जो है अपना उद्धार के लिए जो अपने कर्मों के द्वारा परमेश्वर उद्धार प्राप्त करने के लिए जो कोशिश करते हैं उनके साथ हम कंपेयर कर सकते हैं. क्योंकि जो यहाँ पर देखेंगे अपने अच्छे कर्मों के द्वारा यीशु मसीह के लिए कुछ अच्छे करने के द्वारा कि जो परमेश्वर को या यीशु मसीह को खुश करने के लिए जो कोशिश किया है. और इसी प्रकार से कई लोग जो है अच्छे काम करने के द्वारा हम परमेश्वर को खुश करने के लिए या अच्छे कर्म करने के द्वारा हम उद्धार प्राप्त करने के लिए कोशिश करते हैं. लेकिन उद्धार प्राप्त करने के लिए परमेश्वर का आशीष प्राप्त करने के लिए परमेश्वर का जन के जो उद्धार प्राप्त करने के लिए हमेशा जो है यीशु मसीह का अपना उद्धारकर्ता स्वीकार करना बहुत इंपॉर्टेंट है. वो छोड़कर हम कितने भी अच्छे काम करेंगे तो सब कुछ व्यर्थ होता है. तो इसलिए जो है अपने यहाँ पर देखेंगे जो है कि जो काम जो है मार्ता जो कर रही थी वो जो काम जो है उन्होंने अपने स्वयं इच्छा से उन्होंने एक्सेप्ट किया था. ये नहीं जो है कि यीशु मसीह को भोजन तैयार करने का जो जिम्मेदारी जो है स्वयं मार्ता ने लिया था. उसका किसी का जबरदस्ती नहीं था. परंतु जो है जो काम कर रहे उसमें जो है कि मरिया को जो है दोषी ठहराने के लिए उन्होंने कोशिश किया. ನೋಡ್ತಾ ಇದ್ದೇವೆ ಮರಿಯಳು ತಪ್ಪು ಅಥವಾ ಮಾರ್ತಳು ಸರಿ ಮತ್ತು ಮರಿಯಳು ತಪ್ಪು ಎಂಬುದಾಗಿ ಆಕೆ ಪ್ರೂವ್ ಮಾಡೋದಕ್ಕಾಗಿ ಪ್ರಯತ್ನ ಪಟ್ಟಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಎಲ್ಲ ಕೆಲಸ ನಾನು ಮಾಡ್ತಾ ಇದ್ದೇನೆ, ಆದರೆ ಮರಿಯಳು ಏನು ಮಾಡ್ತಾ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ಮುಂದೆ ಬಂದು ಯೇಸು ಕ್ರಿಸ್ತನಿಗೆ ಕಂಪ್ಲೇಂಟ್ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆ ಒಂದು ಯೇಸು ಕ್ರಿಸ್ತನ ನೋಡ್ಕೊಳ್ತಕ್ಕಂಥ ಜಿಮ್ಮೆದಾರಿ ಮಾರ್ತಳು ಸ್ವತಃ ಆಕೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಆಗಿತ್ತು ಅಂತ ನೋಡ್ತಾ ಇದ್ದೇವೆ. ಆಕೆ ಜಿಮ್ಮೆದಾರಿ ತೆಗೆದುಕೊಂಡ ನಂತರ ಯಾಕೆ ಆಕೆ ಕಂಪ್ಲೇಂಟ್ ಮಾಡಿರ್ಬೋದು ನೋಡಬೇಕಾದ್ರೆ ಆಕೆ ಮಾಡ್ತಕ್ಕಂಥ ಕೆಲಸ ಹೆಚ್ಚಿನ ಒಂದು ಕೆಲಸ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅಂದರೆ ಆಕೆ ಮಾಡ್ತಕ್ಕಂಥ ಕೆಲಸಕ್ಕಿಂತ ಹೆಚ್ಚಿನ ಒಂದು ಕೆಲಸ ಮಾಡ್ತಾ ಇದ್ದಳು. ಆದ ಕಾರಣ ಆ ಒಂದು ಕೆಲಸ ಅಂದ್ರೇನು ಮರಿಯಳ ಕೆಲಸ ಸಹ ಆಕೆ ಮಾಡ್ತಾ ಇದ್ದಳು. ಆದ ಕಾರಣ ಆಕೆ ಕೆಲಸ ಮಾಡ್ತಿಲ್ಲ ಎಂಬುದಾಗಿ ಮರಿಯಳ ಮೇಲೆ ಕಂಪ್ಲೇಂಟ್ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಇಲ್ಲಿ ಜನರಿಗೆ ಕಾಣ್ತಾ ಇರ್ಬೋದು ಮರಿಯಳು ಸೋಮಾರಿಯಾಗಿ ಯಾವುದೇ ಕೆಲಸ ಮಾಡದೆ ಇರತಕ್ಕಂಥ ಒಂದು ವ್ಯಕ್ತಿಗೆ ಒಂದು ಕಂಪೇರ್ ಮಾಡಿರ್ಬೋದು. ಆದರೆ ಇಲ್ಲಿ ನೋಡ್ತಾ ಇದ್ದೇವೆ ಮರಿಯಳು ತನ್ನ ಕೆಲಸವನ್ನು ಮುಗಿಸಿಕೊಂಡು ಯೇಸು ಕ್ರಿಸ್ತನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳುತ್ತಿರಬೇಕೆಂಬುದಾಗಿ ನಾವು ಅಂದುಕೊಳ್ಳಬಹುದು. ಯಾಕಂದರೆ ಯೇಸು ಕ್ರಿಸ್ತನು ಯಾವಾಗಲೂ ಎಲ್ಲವನ್ನು ಬಿಟ್ಟು ಕೇವಲ ತನ್ನ ವಾಕ್ಯವನ್ನು
ಕೇಳಬೇಕೆಂಬ ಒಂದು ಅಪೇಕ್ಷಿಸ್ತಕ್ಕಂಥ ವ್ಯಕ್ತಿ ಆಗಿರಲಿಲ್ಲ. ಅಂದರೆ ಆಕೆ ತನ್ನ ಕೆಲಸ ಮುಗಿಸಿಕೊಂಡು ಮರಿಯಳು ತನ್ನ ಕೆಲಸವನ್ನು ಮುಗಿಸಿಕೊಂಡು ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳುವುದಕ್ಕಾಗಿ ಯೇಸು ಕ್ರಿಸ್ತನ ಪಾದಗಳ ಬಳಿಯಲ್ಲಿ ಆಕೆ ಬಂದು ಕೂತ್ಕೊಂಡಿರ್ತಕ್ಕಂಥ ವಿಷಯವನ್ನು ಸಹ ನೋಡಲಾಗಿದ್ದೇವೆ. ಅಂದರೆ ಇಲ್ಲಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಸೋಮಾರಿತನಕ್ಕೆ ಆತನ ಆಸ್ಪದ ಕೊಡ್ತಕ್ಕಂಥ ವ್ಯಕ್ತಿ ಆಗಿರಲಿಲ್ಲ, ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿ ಆಗಿರಲಿಲ್ಲ. ಅಂದರೆ ಮರಿಯಳು ತನ್ನ ಕೆಲಸವನ್ನು ಮಾಡಿದ ನಂತರ ಮತ್ತು ಉಳಿದ ಕೆಲಸವನ್ನು, ಅಂದರೆ ಹೆಚ್ಚಿನ ಕೆಲಸವನ್ನು ತನ್ನ ಅಕ್ಕಗೆ ಅಥವಾ ಮಾರ್ತೆಗೆ ಬಿಟ್ಟು ಕೊಟ್ಟಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅಂದರೆ ಯೇಸು ಕ್ರಿಸ್ತನು ಹೇಳ್ತಾರೆ, ನೀನು ಬಹಳ ವಿಷಯಗಳಲ್ಲಿ ನೀನು ಗಡಿಬೇಡಿಯಾಗಿದ್ದಿ ಎಂಬುದಾಗಿ, ಬಹಳಷ್ಟು ವಿಷಯಗಳಲ್ಲಿ ನೀನು ಬ್ಯುಸಿಯಾಗಿದ್ದೆ ಎಂಬ ಒಂದು ವಿಷಯವನ್ನು ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅಂದರೆ ಯಾವ ಕೆಲಸವನ್ನು ಮಾಡಬೇಕು ಅಷ್ಟು ಮಾತ್ರ ಮಾಡದೆ ಹೆಚ್ಚಿನ ಕೆಲಸಗಳನ್ನು ಆಕೆ ಮಾಡ್ತಾ ಇದ್ದಳು. ಅಂದರೆ ಆಕೆ ಹೆಚ್ಚು ಕೆಲಸ ಮಾಡಿ ಯೇಸು ಕ್ರಿಸ್ತನನ್ನು ಪ್ಲೀಸ್ ಮಾಡಬೇಕೆಂಬುದಾಗಿ ಅಥವಾ ಅದನ್ನು ಸಂತೋಷಪಡಿಸುವುದಕ್ಕೆ ಎಂಬುದಾಗಿ ಆಕೆ ಪ್ರಯತ್ನ ಪಟ್ಟಿರ್ಬೋದು. ಆದರೆ ಈ ಮರಿಯಳು ಯೇಸು ಕ್ರಿಸ್ತನ ಪಾದದ ಅಡಿದವರಲ್ಲಿ ಬಂದು ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳುತ್ತಾ ಯೇಸು ಕ್ರಿಸ್ತನ ಮುಖಾಂತರ ಕಲಿತುಕೊಳ್ಳುವುದಕ್ಕಾಗಿ ಕೂತಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 16-26 ವಚನದಲ್ಲಿ ಆಗಲಿ ಮತ್ತು ಅದರಲ್ಲಿ ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36 ವಚನಗಳಲ್ಲಿ ನೋಡ್ತಾ ಇದ್ದೇವೆ. ನಾವು ಲೋಕವನ್ನು ಸಂಪಾದಿಸಿದರೂ ನಮ್ಮ ಪ್ರಾಣ ನಷ್ಟಪಟ್ಟರೆ ನಮಗೇನು ಫಲ ಎಂಬುದಾಗಿ. ಲೋಕವೆಲ್ಲವನ್ನು ನಾವು ಸಂಪಾದಿಸಿರಬಹುದು, ಆದರೆ ನಮ್ಮ ಪ್ರಾಣ ನಷ್ಟಪಟ್ಟರೆ ನಮಗೇನು ಲಾಭ ಇಲ್ಲ ಎಂಬುದಾಗಿ. ಈಕೆ ನೋಡ್ತಾ ಇರಬೇಕು, ಮಾರ್ತಳು ಎಷ್ಟೋ ಕಷ್ಟಪಟ್ಟಿರ್ಬೋದು ಯೇಸು ಕ್ರಿಸ್ತನಿಗಾಗಿ, ಆದರೆ ಯೇಸು ಕ್ರಿಸ್ತನ ಪಾದದ ಅಡಿದವರಲ್ಲಿ ಬಂದು ಆತನ ವಾಕ್ಯವನ್ನು ಕೇಳ್ತಕ್ಕಂಥ ಈ ಒಂದು ಸೌಭಾಗ್ಯವನ್ನು ಆಕೆ ಕಳೆದುಕೊಂಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆಕೆ ಎಷ್ಟು ಕಷ್ಟಪಟ್ಟಳು, ಯೇಸು ಕ್ರಿಸ್ತನಿಗೆ ಪ್ರಯತ್ನ ಪಟ್ಟಳು, ಆದರೆ ಯೇಸು ಕ್ರಿಸ್ತನಿಂದ ದೊರಕತಕ್ಕಂಥ ಒಂದು ರಕ್ಷಣೆ, ಯೇಸು ಕ್ರಿಸ್ತನಿಂದ ದೊರಕತಕ್ಕಂಥದ್ದು ವಾಕ್ಯಗಳನ್ನು ಆಕೆ ಅಲಕ್ಷ್ಯ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಭೆಗಳಲ್ಲೂ ಸಹ ಎಷ್ಟೋ ಜನರು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾರೆ, ಎಲ್ಲವೋ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡೋದು ನೋಡ್ತಾ ಇದ್ದೇವೆ. ಮತ್ತು ಎಷ್ಟೋ ಸಭಾಪಾಲಕರು ಸಹ ಒಳ್ಳೆ ಕಾರ್ಯಗಳು ಮಾಡ್ತಿರ್ಬೋದು, ಮತ್ತು ಒಂದು ಚರ್ಚ್ ರಿಲೇಟೆಡ್ ಭಾಳಷ್ಟು ಕೆಲಸಗಳಲ್ಲಿ ಭಾಳಷ್ಟು ಬ್ಯುಸಿಯಾಗಿರ್ಬೋದು. ಅವ್ರು ಎಷ್ಟೇ ಬ್ಯುಸಿ ಆಗಿದ್ದರೂ ಸಹ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಯೇಸು ಕ್ರಿಸ್ತನೊಂದಿಗೆ ತಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ ಇರತಕ್ಕಂಥದ್ದು, ಅವರು ಯೇಸು ಕ್ರಿಸ್ತನೊಂದಿಗೆ ಪ್ರಾರ್ಥನೆಯಲ್ಲಿಯೂ ವಾಕ್ಯದಲ್ಲಿಯೂ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾದ ರೀತಿಯಲ್ಲಿ ಅವರು ಸಮಯವನ್ನು ಕಳ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಎಂದು ನೋಡ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ನಾವು ಎಷ್ಟು ಬ್ಯುಸಿ ಆಗಿರ್ಬೋದು, ಯೇಸು ಕ್ರಿಸ್ತನ ಕೆಲಸವನ್ನು ಮಾಡ್ತಿರ್ಬೋದು, ಯೇಸು ಕ್ರಿಸ್ತನ ರಿಲೇಟೆಡ್ ಕೆಲಸ ಮಾಡ್ತಿರ್ಬೋದು, ಸಭೆಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ಬೋದು. ಎಲ್ಲ ಕೆಲಸಗಳನ್ನು ಮಾಡಿದಾಗ್ಯೂ ನಾವು ನಮ್ಮ ಒಂದು ಸಂಬಂಧ ಯೇಸು ಕ್ರಿಸ್ತನೊಂದಿಗೆ ಇಲ್ಲದೆ ಹೋದರೆ ಎಲ್ಲ ವ್ಯರ್ಥ ಎಂದು ನೋಡ್ತಾ ಇದ್ದೇವೆ. कई बार हम लोग जो है सोचते हैं हम अच्छे काम करने से परमेश्वर खुश हो जाते हैं, अच्छे कर्मों के द्वारा हम परमेश्वर को प्राप्त कर सकते हैं या उद्धार प्राप्त कर सकते हैं. इसीलिए जो है वचन में लिखा है, ದೇವರು ವಾಕ್ಯದಲ್ಲಿ ಹೇಳ್ತಾ ಇದೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರು ಎಂಬುದಾಗಿ ನೆನೆಸಬೇಡಿರಿ. ಆ ದೇವರ ವಾಕ್ಯಗಳ ಅನುಸಾರ ನಡೀತಕ್ಕಂಥ ಪ್ರತಿಯೊಬ್ಬರು ಅವರು ದೇವರ ರಾಜ್ಯವನ್ನು ನೋಡಬಹುದು, ದೇವರ ರಾಜ್ಯದಲ್ಲಿ ಸೇರಬಹುದು ಎಂಬುದಾಗಿ ವಾಕ್ಯ ಹೇಳುವುದರ ವಿಷಯವನ್ನು ನೋಡ್ತಾ ಇದ್ದೇವೆ. ನನ್ನ ಪ್ರಿಯರೇ, ನಾವು ಸಹ ಎಷ್ಟೋ ಸಂದರ್ಭದಲ್ಲಿ ಕೇವಲ ಯೇಸು ಕ್ರಿಸ್ತನ ಹೆಸರನ್ನು ಹೇಳುವುದರ ಮುಖಾಂತರವಲ್ಲ, ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡುವುದು ಮಾತ್ರವಲ್ಲ, ಇವರು ನೋಡ್ತಾ ಇದ್ದೇವೆ, ಸ್ವಾಮಿ ನಿನ್ನ ಹೆಸರಿನಲ್ಲಿ ನಾವು ದೆವ್ವಗಳನ್ನು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ನಾವು ಪ್ರವಾದನೆಗಳನ್ನು ಹೇಳಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ನಾವು ಸೂಚಕ ಕಾರ್ಯಗಳು ಮಾಡಲಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ಹತ್ತಿರ ಬಂದು ಕೇಳತಕ್ಕಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ನ್ಯಾಯ ಮೀರಿ ನಡೆಯುವರೇ ಇಲ್ಲಿಂದ ತೊಲಗಿ ಹೋಗಿರಿ, ನಾನು ನಿಮ್ಮನ್ನು ಅರಿನೆಂಬುದಾಗಿ ಹೇಳ್ತಕ್ಕಂಥ ವಿಷಯಗಳನ್ನು ಸಹ ನೋಡ್ತಾ ಇದ್ದೇವೆ. ಅಂದರೆ ಅಂಥ ಜನರನ್ನು, ಅಂದರೆ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೇಳದೆ ವಿಧೇಯರಾಗದೆ ಮತ್ತು ಯೇಸು ಕ್ರಿಸ್ತನ ಎಲ್ಲ ಕೆಲಸಗಳನ್ನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿರ್ಬೋದು, ಆದರೆ ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ವಿಷಯ ನೋಡಬೇಕಾದರೆ ಯೇಸು ಕ್ರಿಸ್ತನೊಂದಿಗೆ ನಮ್ಮ ವೈಯಕ್ತಿಕ ಸಂಬಂಧ ಬಹಳಷ್ಟು ಇಂಪಾರ್ಟೆಂಟ್ ಎಂಬುದಾಗಿ ನೋಡ್ತಾ ಇದ್ದೇವೆ. ನಾವು ಒಳ್ಳೆ ಕೆಲಸ ಮಾಡ್ತಿರ್ಬೋದು, ಆದರೆ ನಮ್ಮ ಸಂಬಂಧ ಯೇಸು ಕ್ರಿಸ್ತನೊಂದಿಗೆ ಇರ್ತಕ್ಕಂಥ ಭಾಳಷ್ಟು ಇಂಪಾರ್ಟೆಂಟ್ ಎಂದು ನೋಡ್ತಾ ಇದ್ದೇವೆ. ಸೀಕ್ ye first the kingdom of God and all these things shall be added unto you. ನಾವು ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ನೀವು ದೇವರ ನೀತಿಗಾಗಿಯೂ ರಾಜ್ಯಕ್ಕಾಗಿ ತವಕಬೇಡಿರಿ, ಅವುಗಳ ಮುಖಾಂತರ ಎಲ್ಲವೂ ನಿಮಗೆ ದೊರಕುತ್ತದೆ ಎಂಬುದಾಗಿ ದೇವರ ವಾಕ್ಯಗಳು ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. हम परमेश्वर के राज्य के यदि खोज करते हैं तो हर चीज़ हमारे लिए मिलता है.
परंतु हम जो है परमेश्वर के राज्य को छोड़कर जो है इस संसार में हर चीज़ को खोजने के लिए कोशिश करते हैं, बहुत चीज़ों को प्राप्त करने के लिए कोशिश करते हैं, लेकिन अंत में कुछ भी हमारा हाथ में नहीं लगता है, क्योंकि जो है जो सही है, जो योग्य है, जो हमारे लिए बहुत जरूरत है, वो एक कार्य है, कई बार हम भूल जाते हैं। ಆಕೆ ಮಾಡಿದ್ದು ಒಂದು ಕಾರ್ಯ, ಆ ಒಂದು ಕಾರ್ಯ ಮಾತಳು ಮಾಡಲಿಲ್ಲ. ಎಲ್ಲ ಕಾರ್ಯಗಳು ಆ ಒಂದು ಕಾರ್ಯವನ್ನು ಮಾಡದೇ ಇರತಕ್ಕಂಥ ಕಾರಣ ಎಲ್ಲ ಕಾರ್ಯಗಳು ವ್ಯರ್ಥವಾಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅದೇ ರೀತಿ ನಾವು ಈ ಲೋಕದಲ್ಲಿ ಎಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಿರ್ಬೋದು, ಒಳ್ಳೆ ಕಾರ್ಯಗಳ ಮುಖಾಂತರ ನಾವು ದೇವರ ಒಂದು ರಕ್ಷಣೆ ಪಡೆದುಕೊಳ್ಳೋದಕ್ಕಾಗಿ ನಾವು ಪ್ರಯತ್ನ ಪಡ್ತಿರ್ಬೋದು, ನಮ್ಮನ್ನು ನಾವು ಅಂದುಕೊಳ್ತಾ ಇದ್ದಿರ್ಬೋದು. ನಾವು ಸ್ವಾಮಿ ಸ್ವಾಮಿ ಎಂಬುದಾಗಿ ಯಾವಾಗಲೂ ನಾವು ಆತನ ಹೆಸರನ್ನು ತೆಗೆದುಕೊಳ್ಳುವವರಾಗಿದ್ದೇವೆ, ಆತನ ಹೆಸರ ಮೇಲೆ ನಾವು ಸೂಚಕ ಕಾರ್ಯಗಳು ಮಾಡ್ತಕ್ಕಂಥವರಾಗಿದ್ದೇವೆ, ಹೀಲಿಂಗ್ ಮಾಡ್ತಕ್ಕಂಥವರಾಗಿದ್ದೇವೆ, ಎಷ್ಟೋ ನೋಡ್ತಾ ಇದ್ದೇವೆ, ಪ್ರವಾದಿಗಳು ಹೇಳ್ತಕ್ಕಂಥವರಾಗಿರ್ಬೋದು. ಏನೇ ಮಾಡಿದರೂ ಸಹ ನಾವು ಒಂದು ವೇಳೆ ನಾವು ಆತನ ಒಂದು ರಕ್ಷಣೆ ನಾವು ಪಡೆಯದೆ ಹೋದರೆ, ನಮ್ಮ ಒಂದು ವೈಯಕ್ತಿಕ ಸಂಬಂಧವು ಯೇಸು ಕ್ರಿಸ್ತನೊಂದಿಗೆ ಇಲ್ಲದೆ ಹೋದರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಒಳ್ಳೆಯ ಕಾರ್ಯಗಳು ಎಲ್ಲ ಝೀರೋ ಅಥವಾ ಶೂನ್ಯ ಎಂಬುದಾಗಿ ನೋಡ್ತಾ ಇದ್ದೇವೆ. मार्ता भले ही अपने तरीके से जो कोशिश किया है यीशु मसीह का खुशी और यीशु मसीह को खुश करने के लिए अपने तरीके से बहुत कोशिश किया है, उसी प्रकार हम भी जो है हम अपने तरीके से जैविक तरीके से हम लोग यीशु मसीह को प्लीज़ करने के लिए कोशिश करते होंगे, और जैविक तरीके से हम जो है अपने तरीके से जो उद्धार प्राप्त करने के लिए कोशिश करते होंगे. परंतु परमेश्वर ने एक ही मार्ग हमारे लिए दिखाया है, वो यीशु मसीह है. उसके साथ हमारा जो पर्सनल रिलेशनशिप होना बहुत इम्पोर्टेंट है, और वो जो बातें मेरी ने चुन लिया है यीशु मसीह के साथ उनके संबंध, वो यीशु मसीह के साथ जो है अपने जो समय बिताना है, और परमेश्वर द्वारा या यीशु मसीह के द्वारा वचन सुनना और उनके द्वारा सीखना, उनके वचनों के अनुसार चलना, ये जो बातें उन बातों के लिए मरिया ने समय देने के लिए कोशिश किया है. मेरे प्यारे भाइयों बहनों, हम लोग जो है ये आज के दिन सीखने वाला इम्पोर्टेंट बात है कि यदि हम जो है प्रभु यीशु मसीह की खोज करते हैं, वचनों को हम लोग सुनने के लिए कोशिश करते हैं, वचनों को सुनना ही नहीं परंतु वचनों के अनुसार चलने के लिए यदि हम कोशिश करते हैं तो ऑटोमेटिकली ये सारे चीज़ें होता है. लेकिन अगर ये यानी कि इम्पोर्टेंट बात को छोड़कर, यीशु मसीह को छोड़कर भले हम कितने भी अच्छे काम करें, सब कुछ व्यर्थ है. ನಾವು ಲೋಕವನ್ನೆಲ್ಲ ನಾವು ಸಂಪಾದಿಸಿಕೊಂಡರೂ ನಾವು ಪ್ರಾಣ ನಷ್ಟಪಟ್ಟರೆ ನಮಗೇನು ಲಾಭ ಇಲ್ಲ. ಆದ್ದರಿಂದ ನನ್ನ ಪ್ರಿಯರೇ, ಈ ದಿನದಲ್ಲಿ ಯೇಸು ಕ್ರಿಸ್ತನು ನಿನಗೂ ನಮಗೂ ಒಂದು ಒಳ್ಳೆಯ ಸಮಯನ ಕೊಟ್ಟಿದ್ದಾನೆ. ಆತನೊಂದಿಗೆ ಸಮಯನ ಕಳೀತಕ್ಕಂಥ ಸಮಯನು ನಮಗೂ ನಿಮಗೂ ಕೊಟ್ಟಿರ್ಬೋದು. ಆತನನ್ನು ಇನ್ವೈಟ್ ಮಾಡ್ತಕ್ಕಂಥ ಈ ಒಂದು ಅಪರ್ಚುನಿಟಿ ನನಗೂ ನಿಮಗೂ ದೊರಕಿರ್ಬೋದು. ಈ ದಿನದಲ್ಲಿ ಈ ಒಂದು ವಾಕ್ಯದ ಮುಖಾಂತರ ನಾವು ಕಲಿತಕ್ಕಂಥ ಮುಖ್ಯ ಒಂದು ವಿಷಯ ನೋಡಬೇಕಾದ್ರೆ, ಯಾವ ರೀತಿಯಲ್ಲಿ ಮಾರ್ತಳು ಮರಿಯಳು ಇಬ್ಬರು ಯೇಸು ಕ್ರಿಸ್ತನ ಆಂಬಂಧಿಸಿದ್ದರು, ಅದೇ ರೀತಿ ನಾವು ಸಹ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತ ನಮ್ಮ ಸ್ವಂತ ರಕ್ಷಕನಾಗಿ ನಮ್ಮ ಜೀವನದಲ್ಲಿ ಆತನ್ನು ಆಮಂತ್ರಿಸೋಣ. ಎರಡನೇದಾಗಿ ನೋಡ್ತಾ ಇದ್ದೇವೆ, ಮಾರ್ತಳು ಯೇಸು ಕ್ರಿಸ್ತನ ಆಮಂತ್ರಿಸಿದ್ದಾಗ್ಯೂ ಯೇಸು ಕ್ರಿಸ್ತನ ಆ ಒಂದು ಆಶೀರ್ವಾದವನ್ನು ಆಕೆ ಪಡೀಲಿಕ್ಕೆ ಆಗಲಿಲ್ಲ. ಆದರೆ ಮರಿಯಳು ಆ ಒಂದು ಆಶೀರ್ವಾದವನ್ನು ಪಡೆದಳು. ಅಂದರೆ ಮಾರ್ತಳು ಮಾಡಿರ್ತಕ್ಕಂಥ ಕೆಲಸ ತಪ್ಪು ಎಂಬುದಾಗಿ ಅಲ್ಲ, ಆದರೆ ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು ಮರಿಯಳು. ಆ ಒಂದು ಶ್ರೇಷ್ಠವಾದ ಕೆಲಸವನ್ನು ಮರಿಯಳ ಮುಖಾಂತರ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅಂದರೆ ಯೇಸು ಕ್ರಿಸ್ತನು ಈ ಒಂದು ಸ್ಪಿರಿಚುವಲ್ ಲೈಫ್ಗೆ ಅಥವಾ ಆತನೊಂದಿಗೆ ಸಮಯವನ್ನು ಕಳೆಯೋದಕ್ಕಾಗಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನೊಂದಿಗೆ ನಾವು ಆತನ ವಾಕ್ಯವನ್ನು ಕೇಳುವಂಥ ಪ್ರಾರ್ಥನೆ ಮಾಡ್ತಕ್ಕಂಥ ಈ ಒಂದು ಆತನೊಂದಿಗೆ ಇರ್ತಕ್ಕಂಥ ಈ ಅನ್ಯೋನ್ಯತೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯೋದಾದರೆ ಈ ಒಂದು ವಿಷಯಗಳ ಮುಖಾಂತರ ಈ ಲೋಕದ ಎಲ್ಲ ವಿಷಯಗಳು ನಮಗೆ ದೊರಕಬಹುದು. ಆದರೆ ಈ ಲೋಕದ ವಿಷಯಗಳ ಮುಖಾಂತರ ನಾವು ಸ್ಪಿರಿಚುವಲ್ ವಿಷಯಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಪ್ರಿಯರೇ, ಯಾವ ರೀತಿಯಲ್ಲಿ ವಾಕ್ಯ ಹೇಳೋ ಪ್ರಕಾರ ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡೀರಿ, ಅವುಗಳ ಮುಖಾಂತರ ಎಲ್ಲವೂ ನಿಮಗೆ ದೊರಕುತ್ತದೆ ಎಂಬುದಾಗಿ. ಅದೇ ರೀತಿಯಲ್ಲಿ ನಾವು ಯಾವಾಗಲೂ ನಾವು ಈ ಲೌಕಿಕ ವಿಷಯಗಳನ್ನು ಪಡೆಯುವುದಕ್ಕಾಗಿ ನಾವು ಪ್ರಯತ್ನ ಪಡದೆ, ನಾವು ಯೇಸು ಕ್ರಿಸ್ತನಿಂದ ಬರ್ತಕ್ಕಂಥ ಈ ಒಂದು ಆತ್ಮೀಯ ವರಗಳನ್ನು ಪಡೆದುಕೊಳ್ಳುವುದಕ್ಕಾಗಿ, ಯೇಸು ಕ್ರಿಸ್ತನ ಬರ್ತಕ್ಕಂಥ ಈ ಒಂದು ರಕ್ಷಣೆ ಪಡೆಯುವುದಕ್ಕಾಗಿ, ಆತನ ವಾಕ್ಯವನ್ನು ಕೇಳುವುದಕ್ಕಾಗಿ, ಆ ವಾಕ್ಯದ ಮುಖಾಂತರ ನಾವು ಕಲಿಯುವುದಕ್ಕಾಗಿ, ಆ ವಾಕ್ಯಗಳ ಅನುಸಾರವಾಗಿ ನಡೆಯುವುದಕ್ಕಾಗಿ ನಾವು ಪ್ರಯತ್ನ ಪಡೋಣ. ಈ ಎಲ್ಲ ವಿಷಯಗಳ ಆಟೋಮೆಟಿಕ್ ಆಗಲಿ ನಮಗೆ ನಾವು ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ ನೋಡ್ತಾ ಇದ್ದೇವೆ. ದೇವರು ಈ ದಿನ ಮರಿಯಳ ಮುಖಾಂತರ ನಮ್ಮೊಂದಿಗೆ ಮಾತನಾಡಲಿ, ಮತ್ತು ಮರಿಯಳ ಪ್ರಕಾರ ನಾವು ಸಹ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನ ವಾಕ್ಯಗಳಿಗಾಗಿಯೂ ಮತ್ತು ಆತನ ವಾಕ್ಯಾನುಸಾರವಾಗಿ ನಡೆಯುವುದಕ್ಕಾಗಿಯೇ ನಾವು ಪ್ರಯತ್ನ ಪಡೋಣ. ನಾವು
ಒಳ್ಳೆ ಕೆಲಸಗಳನ್ನು ಮಾಡಿ ನಾವು ಯೇಸು ಕ್ರಿಸ್ತನ ರಕ್ಷಣೆಯನ್ನು ಪಡೆದೆ. ಯೇಸು ಕ್ರಿಸ್ತನ ಸ್ವೀಕರಿಸಿದ ನಂತರ ನಾವು ಒಳ್ಳೆ ಕಾರ್ಯಗಳು ಮಾಡ್ತಕ್ಕಂಥ ಸಾಧ್ಯ. ಆದರೆ ಒಳ್ಳೆ ಕಾರ್ಯಗಳನ್ನು ಮಾಡಿ ಯೇಸು ಕ್ರಿಸ್ತನ ರಕ್ಷಣೆ ಪಡಿತಕ್ಕಂಥದ್ದು ಸಾಧ್ಯ ಇಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಆದ್ದರಿಂದ ಮಾರ್ತ ಮತ್ತು ಮರಿಯಳ ರೂಪದಲ್ಲಿ ನಾವು ನಮ್ಮ ಜೀವನದಲ್ಲಿ ಆತನನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸೋಣ, ಆತನನ್ನು ಆಮಂತ್ರಿಸೋಣ. ನಮ್ಮ ಜೀವನದಲ್ಲಿ ಬಂದು ನಮ್ಮ ಜೀವನವನ್ನು ಆತನು ಆಶೀರ್ವದಿಸಲು ಸಾಧ್ಯ. ದೇವರು ಯಾವ ರೀತಿಯಲ್ಲಿ ಮಾರ್ತ ಮರಿಯಳನ್ನು ಆಶೀರ್ವದಿಸಿದ್ದನು ಅದೇ ರೀತಿಯಲ್ಲಿ ದೇವರು ನಮ್ಮ ಜೀವನವನ್ನು ಆಶೀರ್ವದಿಸಲೆಂದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ದೇವರು ಈ ಒಂದು ವಾಕ್ಯ ಮುಖಾಂತರ ನಮ್ಮ ಜೀವನವನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆಂಬುದಾಗಿ ದೂತಗಣಗಳಿಂದ ಹೊಗಲಪಡ್ತಕ್ಕಂಥ ಮಹಾಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಪಾದದ ಅಡಿದವರಲ್ಲಿ ಬಂದು ನಮ್ಮ ಶಿರಗಳನ್ನು ಭಾಗಿಸಿದವರಾಗಿ ನಮ್ಮ ಕರಗಳನ್ನು ಜೋಡಿಸಿ ನಾವು ನಿನ್ನ ವಂದಿಸಿ ಕೊಂಡಾಡ್ತಾ ಇದ್ದೇವೆ. ನಮಗೆ ದೊರೆತಿಕ್ಕಿರ್ತಕ್ಕಂಥ ಉತ್ತಮವಾದ ವಾಕ್ಯಗಳಿಗಾಗಿ ನಮ್ಮ ಹೃದಯದಿಂದ ನಾವು ನಿನ್ನ ವಂದಿಸಿ ನಿನ್ನ ಕೊಂಡಾಡ್ತಾ ಇದ್ದೇವೆ. ಸಭಿಕರಾಗಿರ್ತಕ್ಕಂಥ ನಾವು ತಂದೆ ನಿನ್ನ ವಾಕ್ಯಗಳನ್ನು ಓದುವುದಕ್ಕಾಗಿ ನಾವು ಎಷ್ಟೋ ಪ್ರಯಾಸ ಪಟ್ಟಾಗಿಯೂ ಸಹ ತಂದೆ ಕೆಲವೊಮ್ಮೆ ಕಾರಣಾಂತರಗಳಿಂದ ತಂದೆ ನಾವು ನಮ್ಮ ಈ ಒಂದು ಆರಾಧನೆಯನ್ನು ಸಭೆಗಳಲ್ಲಿ ನಾವು ಆರಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ತಂದೆ. ಬೇಗನೆ ತಂದೆ ನಾವೆಲ್ಲರೂ ಒಟ್ಟಾಗಿ ಆರಾಧನೆ ಮಾಡೋದಕ್ಕಾಗಿ ಸಭೆಯಲ್ಲಿ ತಂದೆ ನಮಗೆ ಸಹಾಯ ನೀಡಬೇಕೆಂದು ಬೇಡ್ತಾ ಇದ್ದೇವೆ ತಂದೆ. ಕೊರೋನಾ ಕಾರಣದಿಂದ ತಂದೆ ಎಲ್ಲ ಸಭೆಗಳು ಮುಚ್ಚಲ್ಪಟ್ಟಿವೆ. ಆದರೆ ಆನ್ಲೈನ್ನಲ್ಲಿ ತಂದೆ ಒಂದು ಸಂದೇಶಗಳ ಮುಖಾಂತರ ತಂದೆ ನಮ್ಮ ಒಂದು ಸಭೆಗಳನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಎಲ್ಲ ಸಭೆಗಳು ತಂದೆ ನಿನ್ನ ವಾಕ್ಯದ ಜ್ಞಾನದಲ್ಲಿಯೂ ನಿನ್ನ ಪ್ರಾರ್ಥನೆಯಲ್ಲೂ ತಮ್ಮ ಸಮಯವನ್ನು ಕಳೆಯುವಂತೆ ನಿನ್ನ ಸಹಾಯ ನೀಡಬೇಕೆಂದು ಬಿಡುತ್ತಾ ಇದ್ದೇವೆ ತಂದೆ. ನಮ್ಮ ಸಭೆಯ ಎಲ್ಲ ಅವಶ್ಯಕತೆಗಳನ್ನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ನಮ್ಮ ಚರ್ಚ್ನ ರಿನೋವೇಷನ್ ವರ್ಕನ್ನು ನಿನ್ನ ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ ಮತ್ತು ಮುಂದಿನ ಒಂದು ಪ್ರಾಜೆಕ್ಟನ್ನು ನಿನ್ನ ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಂದು ವಿಷಯಗಳು ತಂದೆ ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ನಡೆಯುವಂತೆ ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ನಮ್ಮ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಸಭಿಕರನ್ನು ಆಶೀರ್ವದಿಸು ತಂದೆ. ಕೊರೋನಾದಿಂದ ಬರ್ತಕ್ಕಂಥ ಈ ಒಂದು ಕಾಯಿಲೆಯನ್ನು ವಿಶೇಷವಾದ ರೀತಿಯಲ್ಲಿ ತಂದೆ ನಮ್ಮ ಒಂದು ಸಭಿಕರಿಗೆ ಬಾರದಂತೆ ಅವರನ್ನು ಕಾಪಾಡಬೇಕೆಂಬುದಾಗಿ ನಮ್ಮ ಹೃದಯದಿಂದ ನಾವು ಹೊಂದಿಸ್ಕೊಂಡು ನಾವು ನಿನ್ನನ್ನು ಬೇಡುವರಾಗಿದ್ದೇವೆ ಮತ್ತು ನಿನ್ನ ಒಂದು ಆಶೀರ್ವಾದಗಳಿಗೆ ನಾವು ನಿನ್ನ ಹೊಂದಿಸ್ಕೊಂಡು ಆಡ್ತಾ ಇದ್ದೇವೆ ತಂದೆ. ಇದುವರೆಗೆ ನಮ್ಮನ್ನು ಕಾಪಾಡಿದ್ದಕ್ಕಾಗಿ ನಾವು ನಿನ್ನ ಹೊಂದಿಸ್ತಾ ಇದ್ದೇವೆ ತಂದೆ. ಸಭಿಕರಾಗಿರ್ತಕ್ಕಂಥ ನಾವು ನೀನು ಮಾಡತಕ್ಕಂಥ ಎಲ್ಲ ಕಾರ್ಯಗಳಿಗಾಗಿ ತಂದೆ ನಿನ್ನ ಒಂದು ಪ್ರಸನ್ನತೆಗಾಗಿ ನಮ್ಮ ಹೃದಯದಿಂದ ನಾವು ಒಟ್ಟಾಗಿ ಒಮ್ಮನಸ್ಸಿನಿಂದ ನಾವು ನಿನ್ನ ವಂದಿಸುತ್ತೆ ನಿನ್ನ ಕೊಂಡಾಡ್ತಾ ಇದ್ದೇವೆ ತಂದೆ. ನಮಗೆ ದಯಪಾಲಿಸತಕ್ಕಂಥ ಉತ್ತಮವಾದ ವಾಕ್ಯಗಳಿಗಾಗಿ ಸಹ ನಾವು ನಿನ್ನ ವಂದಿಸಿ ನಿನ್ನ ಕೊಂಡಾಡ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ತಂದೆ ನಮ್ಮ ಸಭಾಪಾಲನಾ ಸಮಿತಿಯನ್ನು ನಿನ್ನ ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ ತಂದೆ. ಪಾಸ್ಟೇಟ್ ಕಮಿಟಿಯಲ್ಲಿ ಪಾಸ್ಟೇಟ್ ಕಾನ್ಫರೆನ್ಸ್ನಲ್ಲಿ ತೆಗೆದುಕೊಳ್ತಕ್ಕಂಥ ಪ್ರತಿಯೊಂದು ನಿರ್ಣಯಗಳು ತಂದೆ ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ನಾವು ತೆಗೆದುಕೊಳ್ಳುವಂತೆಯೋ ನಿನ್ನ ಉದ್ದೇಶವನ್ನು ನಾವು ನಮ್ಮ ಸಭೆಯ ಮುಖಾಂತರ ತಂದೆ ಪೂರ್ಣಗೊಳಿಸುವಂತೆ ನಿನ್ನ ಸಹಾಯ ನೀಡಬೇಕೆಂದು ಬಿಡ್ತಾ ಇದ್ದೇವೆ. ವಿಶೇಷವಾದ ರೀತಿ ತಂದೆ ನಿನ್ನ ವಾಕ್ಯವು ತಂದೆ ಸರ್ವಲೋಕದ ಕಟಕಡಿಗೆ ನಾವು ತಿಳಿಸ್ತಕ್ಕಂಥ ಈ ಜವಾಬ್ದಾರಿಕೆಯನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಹೊಂದಿಸುತ್ತಾ ಇದ್ದೇವೆ. ಆ ಜವಾಬ್ದಾರಿಕೆಯನ್ನು ಯೋಗ್ಯವಾದ ರೀತಿಯಲ್ಲಿ ನಿರ್ವಹಿಸುವಂತೆ ನಿನ್ನ ಸಹಾಯ ನೀಡುತ್ತಂದೆ. ಅದಕ್ಕಾಗಿ ನಾವು ಎಲ್ಲರೂ ಪ್ರತಿಯೊಬ್ಬರು ತಂದೆ ಪ್ರಯಾಸ ಪಡುವಂತೆ ನಿನ್ನ ಸಹಾಯ ನೀಡುತ್ತಂದೆ. ಅದೇ ರೀತಿಯಲ್ಲಿ ತಂದೆ ಇವ್ಯಾಂಜಲಿಸಮ್ ಮಿಷನ್ಗಾಗಿ ನಾವು ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಒಂದು ಕೌನ್ಸಿಲ್ ಮುಖಾಂತರ ತಂದೆ ದೇಶದ ಎಲ್ಲ ಕಡೆಗಳಲ್ಲಿ ಯೋಗ್ಯವಾದ ರೀತಿಯಲ್ಲಿ ನಿನ್ನ ಸೇವೆಯು ಜರುಗುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೇವೆ ತಂದೆಗೆ. ಮತ್ತು ವಿಶೇಷವಾದ ರೀತಿಯಲ್ಲಿ ತಂದೆ ನಮ್ಮ ಬಾಂಬೆ ರೀಜನಲ್ ಕಾನ್ಫರೆನ್ಸ್ನ ಬಿಷಪ್ ಅಯ್ಯನವರಾಗಿರ್ತಕ್ಕಂಥ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಸರ್ವನ್ ಅಯ್ಯನವರನ್ನು, ಬಿಷಪ್ ಅಮ್ಮನವರನ್ನು ಮತ್ತು ಅದೇ ರೀತಿಯಲ್ಲಿ ಅವರ ಕುಟುಂಬವನ್ನು ನಿನ್ನ ಪರಿಶುದ್ಧ ಸುಲಭಿಸ್ಕೊಡ್ತಾ ಇದೆ ತಂದೆ. ಅವರ ಕುಟುಂಬವನ್ನು ಅವರ ಮಕ್ಕಳನ್ನು ವಿಶೇಷವಾದ ರೀತಿಯನ್ನು ಆಶೀರ್ವದಿಸು. ಅಯ್ಯನವರು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳು ಸಹ ತಂದೆ ಯೋಗ್ಯವಾದ ರೀತಿಯಲ್ಲಿ ನಿನ್ನ ಚಿತ್ತಗನುಗುಣವಾಗಿ ತೆಗೆದುಕೊಳ್ಳುವಂತೆ ನಿನ್ನ ಸಹಾಯ ನೀಡಬೇಕೆಂದು ಬೇಡ್ತಾ ಇದ್ದೇವೆ ತಂದೆ. ಒಂದು ಬಾಂಬೆ ರೀಜನಲ್ ಕಾನ್ಫರೆನ್ಸ್ನಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಜ್ಞಾನವನ್ನು ತಂದೆ ಬಿಷಪ್ ಅಯ್ಯನವರಿಗೆ ದಯಪಾಲಿಸಬೇಕೆಂದು ಬಿಡುತ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ MCAನಲ್ಲಿರ್ತಕ್ಕಂಥ ಎಲ್ಲ ಬಿಷಪ್ ಅಯ್ಯನವರನ್ನು ಅವರ ಕುಟುಂಬದ ಸದಸ್ಯರನ್ನು ಮತ್ತು ಅದೇ ರೀತಿಯಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಎಕ್ಸಿಕ್ಯೂಟಿವ್ ಬೋರ್ಡ್ ನೀನು ಸುಲಭಿಸ್ಕೊಡ್ತಾ ಇದೆ ತಂದೆ. ಇವುಗಳ ಮುಖಾಂತರ ನಮ್ಮ ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಯೋಗ್ಯವಾದ ರೀತಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುವಂತೆ ನೀನು ಸಹಾಯ ನೀಡಬೇಕೆಂದು ಬೇಡ್ತಾ ಇದ್ದೇವೆ. ಎಲ್ಲ ಪ್ರೋಗ್ರಾಮ್ ಕೌನ್ಸಿಲ್ಗಳಿಗಾಗಿ ನಾವು ವಿಶೇಷವಾದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಇವುಗಳ ಮುಖಾಂತರ ತಂದೆ ನಮ್ಮ ಒಂದು ಸಭೆಯ ಮುಖಾಂತರ ಮೆಥಡಿಸ್ಟ್ ಸಭೆಯ ಮುಖಾಂತರ ಎಲ್ಲ ಕಡೆಗಳಲ್ಲಿ ಎಲ್ಲ ಒಂದು ಫೀಲ್ಡ್ನಲ್ಲಿ ತಂದೆ ಯೋಗ್ಯವಾದ ಸೇವೆ ಜರುಗುವಂತೆ ನೀನು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ತಂದೆ ನಮ್ಮ ರಾಷ್ಟ್ರದ ಎಲ್ಲ ನಾಯಕರುಗಳನ್ನು ನಿನ್ನ ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಯವರನ್ನು
ರಾಷ್ಟ್ರದ ಅಧ್ಯಕ್ಷರನ್ನು, ಎಲ್ಲ ಕ್ಯಾಬಿನೆಟ್ ಮತ್ತು ಯೂನಿಯನ್ ಮಿನಿಸ್ಟರ್ಗಳನ್ನು ಸಹ ನಿನ್ನ ಪರಿಶುದ್ಧ ಕೊಡ್ತಾ ಇದ್ದೇವೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಸಹ ನಿನ್ನ ಪರಿಶುದ್ಧ ಕೊಡ್ತಾ ಇದ್ದೇವೆ ತಂದೆ. ಎಲ್ಲ ಅಧಿಕಾರಿಗಳು ತಂದೆ, ರಾಜಕೀಯ ನಾಯಕರು ಅವ್ರು ತೆಗೆದುಕೊಳ್ತಕ್ಕಂಥ ಪ್ರತಿಯೊಂದು ನಿರ್ಣಯಗಳು ತಂದೆ ಸಾಮಾನ್ಯ ಜನರಿಗೆ ಅನುಕೂಲವಾದ ರೀತಿಯಲ್ಲಿ, ಯೋಗ್ಯವಾದ ರೀತಿಯಲ್ಲಿ, ವಿಶೇಷವಾದ ರೀತಿಯಲ್ಲಿ, ಬಡ ಜನರಿಗೆ ಅನುಕೂಲವಾದ ರೀತಿಯಲ್ಲಿ ಅವರು ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತೆ ಸಹಾಯ ನೀಡುತ್ತದೆ. ಮತ್ತು ವಿಶೇಷವಾದ ರೀತಿಯಲ್ಲಿ ಭಾರತದಲ್ಲಿ ಎಷ್ಟು ಬಡ ಜನರು ಎಷ್ಟು ವಿಧವಾದ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ ತಂದೆ. ಅವರು ತಮ್ಮ ಮನೆಗಳಿಗೆ ಹೋಗುವುದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ತಂದೆ. ಆದರೆ ಕಾರಣಾಂತರಗಳಿಂದ ಬಹಳಷ್ಟು ಕಷ್ಟದಲ್ಲಿ ಅವರು ಸಿಲುಕಿಕೊಂಡಿದ್ದಾರೆ. ಆಹಾರವಿಲ್ಲದೆ ಎಷ್ಟು ಜನರು ಕಷ್ಟಪಡ್ತಾ ಇದ್ದಾರೆ. ತಮ್ಮ ಪ್ರಿಯರನ್ನು, ಆಪ್ತರನ್ನು ದೂರ ಮಾಡಿಕೊಂಡಿದ್ದಾರೆ ತಂದೆ. ಅಂತ ಎಲ್ಲ ಮಕ್ಕಳನ್ನು ಸಹ ಪರಿಶುದ್ಧ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಿಗೆ ಸುರಕ್ಷಿತವಾದ ರೀತಿಯಲ್ಲಿ ತಲುಪುವಂತೆ ನೀವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಮತ್ತು ಅದೇ ರೀತಿಯಲ್ಲಿ ತಂದೆ, ಕೋವಿಡ್ನ ಮುಖಾಂತರ ಬರ್ತಕ್ಕಂಥ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ನಾವು ದಯಪಾಲಿಸು ತಂದೆ. ಆ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲ ವೈದ್ಯರನ್ನು, ಅದೇ ರೀತಿಯಲ್ಲಿ ಎಲ್ಲ ನರ್ಸ್ಗಳನ್ನು ಸಹ ನಿನ್ನ ಪರಿಶುದ್ಧ ಕೊಡ್ತಾ ಇದ್ದೇವೆ. ಅವರ ಮುಖಾಂತರ ತಂದೆ ಪೇಷಂಟ್ಗಳ ಯೋಗ್ಯವಾದ ಒಂದು ಪರಾಮರಿಕೆ ಆಗುವಂತೆ, ಯೋಗ್ಯವಾದ ಟ್ರೀಟ್ಮೆಂಟ್ ದೊರಕುವಂತೆ ನಿನ್ನ ಸಹಾಯ ನೀಡಬೇಕೆಂದು ಬೇಡ್ತಾ ಇದ್ದೇವೆ. ವಿಜ್ಞಾನಿಗಳ ಮುಖಾಂತರ ಬೇಗನೆ ಔಷಧವನ್ನು ಕಂಡು ಹಿಡಿಯುವಂತೆ ನೀನು ಅವರಿಗೆ ಸಹಾಯ ನೀಡಬೇಕೆಂದು ಬೇಡ್ತಾ ಇದ್ದೇವೆ. ಅದರ ಮುಖಾಂತರ ಕೊರೋನಾದ ವೈರಸ್ನ ಈ ಒಂದು ದಬ್ಬಾಳಿಕೆ ಆಗಲಿ, ಅದರ ಈ ಒಂದು ಭಯವನ್ನು ಎಲ್ಲರ ಜೀವನದಿಂದ ದೂರ ಮಾಡಬೇಕೆಂದು ಬೇಡ್ತಾ ಇದ್ದೇವೆ. ಅವನ್ನು ನಮ್ಮೆಲ್ಲರನ್ನು ಭಯಮುಕ್ತರನ್ನಾಗಿ ಮಾಡಬೇಕೆಂದು ಬೇಡ್ತಾ ಇದ್ದೇವೆ ತಂದೆ. ಅದರ ಮುಖಾಂತರ ಎಲ್ಲ ರಾಷ್ಟ್ರಗಳು ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ರಾಷ್ಟ್ರದ ಎಲ್ಲ ನಾಯಕರುಗಳನ್ನು ಸಹ ಪರಿಶುದ್ಧ ಕೊಡ್ತಾ ಇದ್ದೀವಿ ತಂದೆ. ಎಲ್ಲರೂ ತಂದೆ ತಮ್ಮ ತಮ್ಮ ಒಂದು ದೃಷ್ಟಿಯಿಂದ ಉತ್ತಮವಾದ ರೀತಿಯಲ್ಲಿ ತಂದೆ ಈ ಒಂದು ಕೊರೋನಾ ಮುಖಾಂತರ ಅವರು ತಂದೆ ಈ ಕೊರೋನಾ ಈ ಒಂದು ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ತಂದೆ ನಿನ್ನ ಸಹಾಯವಿಲ್ಲದೆ, ನಿನ್ನ ಒಂದು ಪ್ರಸನ್ನತೆ ಇಲ್ಲದೆ ತಂದೆ ಈ ವಿಷಯದಲ್ಲಿ ನಾವು ಮುಂದಾಗಲಿಕ್ಕೆ ಆಗಲಿ ಮತ್ತು ಈ ಒಂದು ವಿಷಯಗಳನ್ನು ಜಯಿಸಲಿಕ್ಕಾಗಲಿ ನಮಗೆ ಸಾಧ್ಯವಿಲ್ಲ ತಂದೆ. ಆದ ಕಾರಣ ನಿನ್ನ ಆತ್ಮನಿಂದ ತುಂಬಿಸು ತಂದೆ. ಪ್ರತಿಯೊಬ್ಬ ಒಂದು ರಾಜಕೀಯ ನಾಯಕರನ್ನು, ಎಲ್ಲ ರಾಷ್ಟ್ರಗಳ ನಾಯಕರನ್ನು ಪರಿಶುದ್ಧ ಕೊಡ್ತಾ ಇದ್ದೇವೆ ತಂದೆ. ಮತ್ತೊಂದು ಆವೃತ್ತಿ ಇಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ಸಹ ನೀನು ಪರಿಶುದ್ಧ ಕೊಡ್ತಾ ಇದ್ದೇವೆ. ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶ್ರಯಿಸು ತಂದೆ. ಯಾವ ರೀತಿಯಲ್ಲಿ ಮಾರ್ತಾ ಮರಿಯಳ ಮನೆಯಲ್ಲಿ ಬಂದು ನೀನು ಇಳ್ಕೊಂಡಿದ್ದೀವೋ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಸಭೆಯಲ್ಲಿ ತಂದೆ ನೀನೇ ಬಂದು ಇಳ್ಕೊಂಡು ತಂದೆ ನಮ್ಮ ಜೀವನದಲ್ಲಿ ನಿನ್ನ ಆಶೀರ್ವಾದ ನಾವು ದಯಪಾಲಿಸಬೇಕೆಂದು ಬೇಡುತ್ತಾ ಇದ್ದೇವೆ. ನಿನ್ನ ವಾಕ್ಯಗಳನ್ನು ಕೇಳಿ ಮನನ ಮಾಡಿ ತಂದೆ ನಿನ್ನ ವಾಕ್ಯಗಳನುಸಾರವಾಗಿ ನಡೆಯುವಂಥ ಮಕ್ಕಳಾಗಿ ಜೀವಿಸಿ ತಂದೆ ನಿನ್ನ ಮುಖಾಂತರ ಈ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ನೀನು ನಮಗೆ ಕೃಪೆ ಸಮಯವನ್ನು ದಯಪಾಲಿಸಿದ್ದಕ್ಕಾಗಿ ನಮ್ಮ ಹೃದಯದಿಂದ ಹೊಂದಿಸಿಕೊಂಡಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪರಲೋಕ ಪ್ರಾರ್ಥನೆ ಹೇಳಿಕೊಳ್ಳೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ್ಬೇಕಾದ್ರೆ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವ್ರನ್ನ ಕ್ಷಮಿಸು, ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲವಿದೆ ಸ್ವಾಮಿ, ಆಮೇನ್. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿ ಪರಿಶುದ್ಧಾತ್ಮನ ಆಯ್ಕೆ ಅನ್ಯೋನ್ಯ ಸಹವಾಸವು ಈಗಲೇ ವಾಗಲು ನಮ್ಮೆಲ್ಲ ಕೂಡಿ ಬಂದಿರತಕ್ಕಂಥ ಎಲ್ಲ ಸಭಿಕರೊಂದಿಗೂ ನಿನ್ನ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರೊಂದಿಗೂ ಸದಾಕಾಲ ನೆಲೆಗೊಂಡಿಲ್ಲ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಜೈ ಕ್ರಿಸ್ತ.